ನಮಸ್ಕಾರ ಅಭ್ಯರ್ಥಿಗಳೇ, ಈಗಾಗಲೇ ಕೆಸೆಟ್ ಅಪ್ಲಿಕೇಶನ್ಸ್ ಜಬರ್ದಸ್ತಿ ತುಂಬ ಜೋರಾಗಿ ಆರಂಭವಾಗಿರುವಂಥದ್ದು. ಆದರೆ ಒಂದಷ್ಟು ವಿದ್ಯಾರ್ಥಿಗಳಲ್ಲಿ ಅಂದರೆ ಮ್ಯಾರೇಜ್ ಆಗಿರುವಂಥ ಅಭ್ಯರ್ಥಿಗಳು ಇರ್ಬೋದು, ಜೊತೆಗೆ ತಮ್ಮ ಒಂದು SSLCಯಲ್ಲಿ ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಹೆಸರುಗಳು ಮಿಸ್ಮ್ಯಾಚ್ ಆಗ್ತಿರುವಂಥದ್ದು ಕಂಡು ಬಂದಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ನಾನು ಕೂಡ ಇವತ್ತು KAಗೆ ಕಾಲ್ ಮಾಡಿದ್ದೆ. ಬಟ್ ಆ್ಯಸ್ ಒಬ್ಬ ಅಭ್ಯರ್ಥಿಗೆ ಕಾಲ್ ಮಾಡಿದಾಗ ಅವರು ಸರಿಯಾದಂತಹ ರೆಸ್ಪಾನ್ಸ್ ಮಾಡಲಿಲ್ಲ. ಅವ್ರು ಹೇಳೋದು ಒಂದೇನೆಂದರೆ ಅಪ್ಡೇಟ್ ಮಾಡಿಸಿ ಅಂತ ಹೇಳಿ ಕಾಲನ್ನು ಕಟ್ ಮಾಡಿಬಿಟ್ರು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಅಭ್ಯರ್ಥಿಗಳಿಗೆ, ನಾನು ಯಾರೆಲ್ಲ ನೀವು ವೇಟ್ ಮಾಡ್ತಾಯಿದ್ದೀರಿ, ಸೊ KAದಿಂದ ನಿಮಗೆ ಯಾವುದೇ ಥರಂಥ ಒಂದು ಅಪ್ಡೇಟ್ ಆಗುವಂಥ ನಿರೀಕ್ಷೆ ಇಲ್ಲ. ಆ ಹೋಪು ಕೂಡ ಇಡಲಿಕ್ಕೆ ಹೋಗಬೇಡ್ರಿ. ಆದಷ್ಟು ಬೇಗ ನೀವೇನು ಮಾಡಿ ಅಂತಂದರೆ ಇದಕ್ಕೆ ತಹಸೀಲ್ದಾರ್ ಆಫೀಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಇಲಾಖೆಗಳಿಗೆ ಹೋಗಿ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟಲ್ಲಿರುವಂಥ ಸ್ಪೆಲ್ಲಿಂಗನ್ನು ಕರೆಕ್ಷನ್ ಮಾಡಿಸ್ಕೊಳ್ರಿ. ಅದು SSLCಯಲ್ಲಿ ಇರುವಂತೆಯೇ ಮಾಡಿಸ್ಕೊಳ್ರಿ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ, ಒಂದು ವರ್ಡ್ ಒಂದು ಅಲ್ಫಾಬೆಟ್ ಚೇಂಜ್ ಆದರೂ ಕೂಡ ಅದು ಮಿಸ್ಮ್ಯಾಚ್ ಅಂತ ಬರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂತಂದರೆ ಆದಷ್ಟು ಬೇಗ ಒಂದು ಅಪ್ಡೇಟನ್ನು ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ನನಗೆ ಕಾಮೆಂಟ್ ಹಾಕಿದರೆ ಅದನ್ನು ಕೂಡ ನಾನು ಒಂದು ಸಲ ಓದಿಬಿಡ್ತೇನೆ. ಸೊ ಇಲ್ಲಿ ನೋಡ್ಬೋದು, ಕಾಲ್ ಮಾಡಿದೆ ಸರ್, ಹೊಸದಾಗಿ ನೆಮ್ಮದಿ ಕೇಂದ್ರದಲ್ಲಿ ಕರೆಕ್ಷನ್ ಮಾಡಿಸಿ ಎಂದು ಹೇಳಿದರು ಅಂತ. ಸೊ ಅಭ್ಯರ್ಥಿಗಳು ನನಗೆ ಕಾಮೆಂಟ್ ಹಾಕಿರುವಂಥದ್ದು. ಇವರು ಕೂಡ ಇವತ್ತು ಕಾಲ್ ಮಾಡಿದ್ರಂತೆ KAಗೆ. ಆದರೆ ಅವ್ರು ಹೇಳಿದ್ರೇನೆ ಅಂದರೆ ನೆಮ್ಮದಿ ಕೇಂದ್ರದಲ್ಲಿ ಹೋಗಿ ಕರೆಕ್ಷನ್ ಮಾಡಿಸ್ಕೊಳ್ರಿ ಅಂಥೇಳಿ ಅಷ್ಟೇ ಹೇಳಿದ್ರಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಂದರೆ ಮೇಕ್ ದ ಫುಲ್ ಪೇಮೆಂಟ್ ಅಂತ ಬರ್ತಾ ಇದೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವಾಗ 31ಗೆ ಅಪ್ಲೈ ಮಾಡಿದ್ದು ಇನ್ನೂ ಹಾಗೆ ಬರ್ತಾ ಇದೆ ಸರ್, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಮಾನ್ಯರು ನೋಡಿರಿ, ನಿಮ್ದು ಅಮೌಂಟ್ ಕಟ್ ಆಗಿದ್ದರೆ ಅದು ಏನಾಗಿರುತ್ತೆ ಅಂತಂದರೆ ನಿಮಗೆ ರೀಫಂಡ್ ಆಗಿರುತ್ತೆ ಅಂತ ಚೆಕ್ ಮಾಡ್ಕೊಳ್ರಿ. ರೀಫಂಡ್ ಆಗಿಲ್ಲ ಅಂತಂದರೆ ನೀವು ನಾಳೆಗೆ ಎನಿ ಕಂಡೀಷನ್ ಒಳಗಡೆ ತುರ್ತಾಗಿ ನೀವೇನು ಮಾಡಬೇಕು, ರೀಫಂಡ್ ಆಗಿರುವಂತಹ ಒಂದು ನಂಬರನ್ನು, ಓಕೆ, ಟ್ರಾನ್ಸಾಕ್ಷನ್ ನಂಬರ್ ಜೊತೆಗೆ ನೀವೇನು ಮಾಡಬೇಕು, ಇಮೇಲ್ ಮಾಡಿ ಆಮೇಲೆ ನೀವು ಕಾಲ್ ಮಾಡಬೇಕು. ಮಾರ್ನಿಂಗ್ 10 ಮೇಲ್ ಮಾಡಬೇಕು. ಮೇಲ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, KAಗೆ ಕಾಲ್ ಮಾಡಬೇಕು. ಅವ್ರಿಗೆ ಇಂಟಿಮೇಟ್ ಮಾಡಬೇಕು, ಈ ಥರ ನಂದು ಅಮೌಂಟ್ ಡಿಡಕ್ಟ್ ಆಗಿದೆ, ಆದರೆ ಪೇಮೆಂಟ್ ಸಕ್ಸಸ್ ಅಂತ ಬಂದಿಲ್ಲ ಅಂತ ಹೇಳಬೇಕಾಗತ್ತೆ. ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ನೀವು ಮತ್ತೆ ಪೇಮೆಂಟ್ ಮಾಡುವಂಥ ಚಾನ್ಸಸ್ ಬರುತ್ತೆ. ಯಾಕಂದರೆ ಇದು KAದವರು ನಿಮಗೆ ಅಷ್ಟೊಂದು ಫಾಸ್ಟಾಗಿ ಸಹಾಯ ಮಾಡೋದಿಲ್ಲ.